ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ವಿಡಿಯೋ ನೋಡಿದ್ರೆ ನನಗೆ ಬ್ರೆಸ್ಟ್ ಫೀಡ್ ಬಿಡಿಸು ಅಂತ ವಿಡಿಯೋನ ಮಾಡಿದ್ದೆ. ಅಲ್ಲಿ ಫುಲ್ ಬೆಳಗಿನ ಹೊತ್ತಿದ್ದೆಲ್ಲ ಶೇರ್ ಮಾಡಿದ್ದೆ. ನೈಟ್ ಅಲ್ಲಿ ಹೇಗೆ ನಾನು ಬ್ರೆಸ್ಟ್ ಫೀಡ್ ನ ಸ್ಟಾಪ್ ಮಾಡಿರೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೈಟ್ ತುಂಬಾನೇ ಪ್ರಾಬ್ಲಮ್ ಇರುತ್ತೆ, ಎಲ್ರಿಗೂ ಭಯ ಇರುತ್ತೆ ಹೇಗೆ ನೈಟ್ ಎಲ್ಲ ಮ್ಯಾನೇಜ್ ಮಾಡೋದು ಅಂತ. ಯಾಕಂದ್ರೆ ನಿದ್ದೆ ಮಾಡಿರ್ತಾರೆ, ನಾವು ಹೇಳಿದ್ದನ್ನು ಅವ್ರು ಅರ್ಥ ಮಾಡೋದಕ್ಕೆ ಆಗಲ್ಲ. ಹಾಗೆ ನಂಗೂ ಭಯ ಇತ್ತು. ನಾನು ಏನು ಮಾಡಿದ್ದೆ ಅಂದರೆ, ಅವಳು ಮಲಗಬೇಕಿದ್ರೇ ಒಂದು ಬಾಟಲಲ್ಲಿ ಹಾಲು, ಒಂದು ಬಾಟಲಲ್ಲಿ ನೀರನ್ನ ಇಟ್ಕೊಂಡು ಮಲಗಿದ್ದೆ. ಇನ್ನೊಂದು, ನಾವು ಯಾವತ್ತೂ ಕೂಡ ಬ್ರೆಸ್ಟ್ ಫೀಡ್ನ ಬಿಡಿಸ್ತಾ ಇದ್ದೀವಿ ಅಂದರೆ ನೈಟ್ ಅವ್ರು ಮಲಗಿದ ಮೇಲೆ ಹಾಲನ್ನ ಕೊಟ್ಟು ಅಭ್ಯಾಸ ಮಾಡಬಾರ್ದು. ಇದು ಒಂಥರ ಅವರಿಗೆ ಅಭ್ಯಾಸ ಆಗಿಬಿಡುತ್ತೆ ನಾವು ಹಾಲು ಕೊಡೋದಕ್ಕೆ ಹೋದರೆ, ಅಂದರೆ ದನದ ಹಾಲು ಹೇಳಿದ್ದು. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ನೀರು ಕೊಟ್ಟರೆ ಓಕೆ, ನೀರು ಕೊಟ್ಟರೆ ಅವರು ಒಂದೆರಡು ದಿವಸ ತಗೊಳ್ತಾರೆ. ಅದಾದಮೇಲೆ ಇವಾಗ ನಾವು ಹೇಗೆ ಮಲಗ್ತೀವಿ ಅಡಲ್ಟ್ ಸ್ಲೀಪ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅವರು ಅಭ್ಯಾಸ ಆಗ್ತಾ ಹೋಗುತ್ತೆ ನೀರು ಕೊಡೋದ್ರಿಂದ. ಹಾಗೆ ನಾನು ಫಸ್ಟ್ ಡೇ ಅಲ್ವಾ, ಹಾಗಾಗಿ ಹಾಲು ನೀರು ಎರಡನೇ ಇಟ್ಕೊಂಡಿದ್ದೆ. ಹೆಂಗೂ 2 ವರ್ಷ ಆಯ್ತಲ್ಲ ಅವಳಿಗೆ, ಒಂದು 2 ತಿಂಗಳಿಂದ 2 ಸಲ ಅಥವಾ ತಪ್ಪಿದರೆ 3 ಸಲ ನೈಟಲ್ಲಿ ಫೀಡ್ ತಗೊಳ್ತಾ ಇದ್ಲು. ಸೊ ಬ್ರೆಸ್ಟ್ ಫೀಡ್ ಅವತ್ತಿನ ದಿವಸ ಏನಾಯಿತು ಅಂದರೆ, ನಾನು ಫುಲ್ ಅಲರ್ಟ್ ಆಗಿದ್ದೆ ಯಾವಾಗ ಎದ್ದೇಳ್ತಾಳೆ ಹೇಗಿರುತ್ತೆ ಅಂತ. ಸೊ ಒಂದು 3 ಗಂಟೆ ರಾತ್ರಿಗೆ ಎದ್ದು ಹಾಲು ಕೇಳೋದಕ್ಕೆ ಶುರು ಮಾಡಿದ್ಲು, ಜೋರು ಅಳೋದಕ್ಕೆ ಶುರು ಮಾಡಿದ್ಲು. ಸೊ ನಾನೇನು ಕೊಡೋದಿಲ್ಲ ಹೇಳಿಲ್ಲ, ನಾನು ಹೇಳಿದೆ ಹಾಲು ಕೊಡ್ತೀನಿ, ಅಮ್ಮನಿಗೆ ಹಬ್ಬು ಇದೆ ಕುಡಿತೀಯಾ ಅಂತ ಕೇಳಿದ್ದೆ ಅಷ್ಟೇ. ನನಗೆ ನಿನ್ನ ಹಾಲು ಬೇಡ ಅಂತ ಜೋರು ಅಳೋದಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ಅಂದರೆ ದನದ ಹಾಲು ಬೇಡ ಅಂತ ಹೇಳಿದ್ಲು. ನೀರು ಕುಡಿತೀಯಾ ಅಂತ ಕೇಳಿದ್ರೆ ಅದು ಕೂಡ ಅಷ್ಟೇ, ಬಾಟಲಲ್ಲಿ ಕುಡ್ದಿಲ್ಲ, ಗ್ಲಾಸಲ್ಲಿ ನೀರು ಕುಡಿದು ಮಲಗಿದ್ಲು. ಇದು 3 ಗಂಟೆಗೆ ಆಗಿರೋದು. ಅವಾಗೆಲ್ಲ ನಾನು ವಿಡಿಯೋ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಅದನ್ನು ಸಮಾಧಾನ ಮಾಡೋದ್ರಲ್ಲಿ ಇರ್ತೀನಿ. ಎಗ್ಗೇನ್ 5 ಗಂಟೆಗೆ ಇದ್ಲು, ಅವಾಗಲೂ ಅಷ್ಟೇ ಅವಳಿಗೆ ಮರ್ತೋಗಿರುತ್ತೆ. ಮತ್ತೆ ಕೇಳಿದ್ಲು ಬ್ರೆಸ್ಟ್ ಫೀಡ್ನ. ನಾನು ಮತ್ತೆ ಸೇಮ್ ಹೇಳಿದೆ, ನಾನು ಕೊಡೋದಿಲ್ಲ ಇಲ್ಲ ಅಂತ ಏನು ಹೇಳಿಲ್ಲ, ಅಲ್ಲಿ ಕುಡಿ ಅಮ್ಮನಿಗೆ ಹಬ್ಬು ಆಗಿದೆ ಅಂತ ಹೇಳಿದೆ. ಅದೇನೋ ಗೊತ್ತಿಲ್ಲ, ಅವಳಿಗೆ ಏನೋ ಭಯ ಬಂದ್ಬಿಟ್ಟಿದೆ. ಹಬ್ಬು ಅಂದರೆ ಏನೋ, ಅಂದರೆ ನನಗೇನೋ ಹುಷಾರಿಲ್ಲ, ಪೇಯ್ನ್ ಇದೆ ಅಂತ ಅವಳು ತಲೆಗೆ ಬಂದಿದೆ. ಹಾಗಾಗಿ ಅವಳು ಬೇಡವೇ ಬೇಡ ನೀನು ಬ್ರೆಸ್ಟ್ ಮಿಲ್ಕ್ ಅಂತ ಅದರಲ್ಲೇ ಇದ್ಲು. ಮತ್ತೆ ನೀರು ಕುಡಿದ್ಲು, ಮಲಗಿದ್ಲು. ಇದು ಫಸ್ಟ್ ಡೇ ಆಗಿರೋದು. ನಿಜವಾಗ್ಲೂ ನಾನು ಅವಳು ಆ ರೀತಿ ಮಾಡ್ತಾಳೆ, ಅಷ್ಟು ಸಮಾಧಾನದಾಗಲಿ ಬರೀ ನೀರು ಕುಡಿದು ಮಲಗ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಂಥ ಮಗು ಇರೋದಕ್ಕೆ ನಾನು ನಿಜವಾಗ್ಲೂ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗೆ. ನಾನು ಏನೇನೋ ಅಂದ್ಕೊಂಡಿದ್ದೆ, ಹೇಗಪ್ಪ ರಾತ್ರಿ ಕಳೆಯೋದು, ಹಠ ಮಾಡ್ತಾಳೆ ಆ ರೀತಿಯೆಲ್ಲ ಅಂದ್ಕೊಂಡಿದ್ದೆ, ನೈಟ್ ಬಿಡಿಸೋದು ಕಷ್ಟ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳೋದಾದರೆ, ಈ ಹಾಲು ಬಿಡಿಸೋದಕ್ಕೆಲ್ಲ ನಮ್ಮ ಅಮ್ಮಂದ್ರೆಲ್ಲ ಏನು ಫಾಲೋ ಮಾಡ್ತಾಯಿದ್ರು ನೋಡಿ, ಅದೇ ಮೆಥಡ್ ವರ್ಕ್ ಆಗುತ್ತೆ ಅಂತ ನನಗೆ ಅನಿಸೋದು. ಸೊ ನಾನು ಅದನ್ನೇ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗೆಲ್ಲ ಮೆಡಿಕಲಲ್ಲಿ ಕ್ರೀಮ್ಗಳು ಅದು ಇದು ಸಿಗುತ್ತೆ, ಅದನ್ನು ಹಚ್ಚಿದರೆ ಮಗು ಹಾಲು ಬಿಡುತ್ತೆ ಹಾಗೆಲ್ಲ ಅಂತ. ಸೊ ನಾನು ಅಲ್ಲಿ ತನಕ ಹೋಗಿಲ್ಲ. ನಾನು ನನ್ನ ಮಗನದ್ರಲ್ಲಿ ಕೂಡ ಅಷ್ಟೇ, ನಮ್ಮಮ್ಮ ಹೇಳಿದರು ಕುಂಕುಮನ ಹಚ್ಚಿ ಜೋರಾಗಿ ಅಳು, ನನಗೆ ಬ್ಲಡ್ ಬರ್ತಾ ಇದೆ ಅಂತ, ಅವಾಗ ಬಿಡ್ತಾರೆ, ಟ್ರೈ ಮಾಡು ಅಂತ ಹೇಳಿದರು. ನಾನು ನನ್ನ ಮಗನಿಗೆ ಅದನ್ನೇ ಮಾಡಿದ್ದೆ. ಅವನು ಭಯ ಪಟ್ಕೊಂಡು ಬಿಟ್ಟ. ಬಟ್ ನನ್ನ ಮಗಳಿಗೆ ನಾನು ಅದನ್ನೇ ಮಾಡೋಣ, ಇಲ್ಲಾಂದರೆ ಕಹಿ ಬೇವಿದ್ದು ಸೊಪ್ಪನ್ನ ಅರ್ದಿಡೋಣ ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಆ ಥರ ಅವಳು ಚಾನ್ಸೇ ಕೊಟ್ಟಿಲ್ಲ. ನಾನು ಜಸ್ಟ್ ಹೇಳಿದಷ್ಟೇ, ನಂಗೆ ಹಬ್ಬು ಆಗಿದೆ, ಸ್ವಲ್ಪ ಆಳೋ ಥರ, ನಂಗೆ ಪೇಯ್ನ್ ಇದೆ, ಅಯ್ಯೋ ಅಂತೆಲ್ಲ ನಾಟಕ ಮಾಡಿದ್ದೆ ಅಷ್ಟೇ. ನನ್ನ ಮಾತಿಗೇ ಅವಳು ಆಗಿಬಿಟ್ಟಿದೆ ಅಂತ ಬಿಟ್ಬಿಟ್ಲು. ನಿಜವಾಗ್ಲೂ ಖುಷಿ ಅನ್ನಿಸ್ತು. ಫಸ್ಟ್ ಡೇನೇ ನಾನು ಒಂಥರ ಸಕ್ಸಸ್ ಆದಂಗೆ ಆಯಿತು. ಸೊ ನೆಕ್ಸ್ಟ್ ಡೇಯಿಂದ ಹೇಗಿತ್ತು ಅಂತ ನಾನು ನೋಡಿ ಅವಳ ಹತ್ರ ಕೇಳ್ತೀನಿ, ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಿ. पर चीची पर नो पर पूरा खाली ओडू बेग पर अरे ఎడ్డుండా కౌ పేపి ఎడ్డుండా ఉబ్బు పేపి బోడమ్మనా బొచ్చా అమ్మన పేపి ಚೂರೀತು ಬೊರ್ಜಾ ದಾನೆ. ಇವಾಗ ಮಹಿನ ತಿಂತಾ ಇರೋದು ಇದು ಯೋಗರ್ಟ್ ಐಸ್ ಕ್ರೀಮ್ ಆತಾ. ಅವಳದಿನ್ನು ಸ್ನಾನ ಎಲ್ಲ ಆಗಿಲ್ಲ. ಏನಂದರೆ ನಿನ್ನೆ ನಾನು ಅವಳನ್ನು ಮಲಗಿಸ್ಬೇಕಿದ್ರೆ ನಿನಗೆ ನಾನು ಐಸ್ ಕ್ರೀಮ್ ಕೊಡಿಸ್ತೀನಿ ಇವಾಗ ಮಲಗಿದ್ರೆ ಅಂತೆಲ್ಲ ಹೇಳಿದ್ದೆ. ಸೊ ಐಸ್ ಕ್ರೀಮ್ ಕೊಡೋದಕ್ಕೆ ನಮಗೂ ವಾಯ್ಸ್ ಹೋಗಿದೆ, ಆಹಾನಿಗೂ ಕೂಡ ಕೋಲ್ಡ್ ಇದೆ. ಹಾಗಾಗಿ ಯೋಗರ್ಟ್ ತಂದು ಅದನ್ನೇ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ, ಮಂಗ ಮಾಡಿದ್ದೀನಿ. ಸೊ ಗೊತ್ತಾಗೋದಿಲ್ಲ ಅವಳಿಗೆ ಇದು ಐಸ್ ಕ್ರೀಮ್ ಅಂತ ಅಂದ್ಕೊಳ್ತಾಳೆ. ಸೊ ಫುಲ್ ಹ್ಯಾಪಿ ಅವಳು ಇದು ಕೊಟ್ಟಿರೋದಕ್ಕೆ. ಸೊ
ಯೋಗಟ್ ಅವಾಗವಾಗ ಕೊಡಬೇಕು ಒಳ್ಳೆಯದು. ಬಟ್ ಇದಕ್ಕೆ ಸ್ವಲ್ಪ ಶುಗರು, ಆರ್ಟಿಫಿಷಿಯಲ್ ಕಲರು ಆ ಥರದ್ದೆಲ್ಲ ಹಾಕ್ತಾರೆ. ಸೊ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕಿಂತ ಪ್ಲೇನ್ ಕರ್ಡ್ ಕೊಟ್ಟರೆ ಒಳ್ಳೆಯದು. ಸೊ ಒಂದೊಂದು ಸಲ ಅಲ್ವಾ ಏನೂ ಆಗೋದಿಲ್ಲ. ಸೊ ಫುಲ್ ಖುಷಿನ ತಿಂತಾ ಇದ್ದಾಳೆ. ಸೊ ಸ್ವಲ್ಪ ಮರಿಬೇಕಲ್ವಾ. ಆ್ಯಂಡ್ ಅವರು ಪಾಪ ಒಂದು ಎಮೋಷ್ನಲ್ ಕನೆಕ್ಟ್ ಆಗಿರ್ತಾರೆ. ಸೊ ಆವಾಗ ಇಂಥದ್ದೇನೆಲ್ಲ ಕೊಟ್ಟು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಖುಷಿ. ಮತ್ತು ಇವತ್ತು ಮಲಗಿಸ್ಬೇಕಲ್ಲ ನಾನು, ಅದಕ್ಕೆ ಮತ್ತೆ ಭಂಗ ಮಾಡಬೇಕು, ಏನಾದರೂ ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ಇವಾಗಲೇ ಬೆಳಿಗ್ಗೆನೇ ಕೊಟ್ಟಿದ್ದೀನಿ. ಇನ್ನು ಸ್ನಾನ ಮಾಡಿ ಅವಳನ್ನು ಮಲಗಿಸ್ಬೇಕು. ಆವಾಗ ಓಕೆ ಕೊಡ್ತಾಳೆ ಇವಳು ಅಂತ ಆಗುತ್ತೆ ಅವಳಿಗೆ. ಸೊ ಕೊಡ್ತಾಳೆ. ನಾನು ಮತ್ತೆ ಹೇಳಬೇಕು ಅವಳಿಗೆ ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ. ಸೊ ಅವಳು ನಂಬ್ತಾಳೆ, ಓಕೆ ಇವಳು ಕೊಡಿಸ್ತಾಳೆ ಅಂತ. ಹಾಗಾಗಿ ಇವಾಗ ಬೆಳಿಗ್ಗೆನೇ ತಿಂಡಿ ಎಲ್ಲ ಆಗಿ ಯೋಗಟ್ ಕೊಟ್ಟಿರೋದು. ಸೊ ಖುಷಿಯಿಂದ ತಿಂತಾ ಇದ್ದಾಳೆ. ಇದು ಮಂಗಳವಾರದ ಬೆಳಿಗ್ಗೆ ಸ್ನಾನ ಎಲ್ಲ ಆದಮೇಲೆ ಆರಾಮದಲ್ಲಿ ಹಾಲು ಕುಡಿತಾ ಇದ್ದಾಳೆ. ಬಾಟ್ಲಲ್ಲಿ ಹಾಕ್ಕೊಟ್ಟಿದ್ದೀನಿ. ನಾನು ಸೋಮವಾರ ಶುರು ಮಾಡಿದ್ದು ಹಾಲು ಬಿಡಿಸೋದಕ್ಕೆ. ಸೋಮವಾರ ಅಳ್ತಾ ಇದ್ಲು, ಮಂಗಳವಾರ ಆರಾಮದಲ್ಲಿದ್ದಾಳೆ. ಬಟ್ ಇದು ಮಂಗಳವಾರ ಮಾತ್ರ ಅವಳು ಬೆಳಿಗ್ಗೆ ಮಲಗಿದ್ದು. ಅದಾದಮೇಲೆ ಬುಧವಾರ ಆ್ಯಂಡ್ ಗುರುವಾರ ಕೂಡ ಅಷ್ಟೇ ಅವಳು ಬೆಳಗಿನ ನಿದ್ದೆ ಇವಾಗ ಮಾಡ್ತಾ ಇಲ್ಲ. ಸ್ನಾನ ಆದಮೇಲೆ ಅದು ಸ್ಕಿಪ್ ಆಗಿಬಿಟ್ಟಿದೆ. ಅಂದರೆ ಮುಂಚೆ ಬ್ರೆಸ್ಟ್ ಫೀಡ್ ತಗೋತಾ ಇರಬೇಕಿದ್ರೆ ಆರಾಮಾಗಿ ನಿದ್ದೆ ಬರ್ತಾಯಿತ್ತು, ಇವಾಗ ಬರ್ತಾ ಇಲ್ಲ. ಹಾಗಾಗಿ ಮಧ್ಯಾಹ್ನ ಊಟ ಆದಮೇಲೆ ಸ್ವಲ್ಪ ತಟ್ಟಿ ಮಲಗಿಸಿದ್ರೆ ಮಲಗ್ತಾಳೆ ಅಷ್ಟೇ. ಪರವಾಗಿಲ್ಲ, ದೊಡ್ಡವರಾಗ್ತಾರಲ್ಲ, ಕೆಲವು ಚೇಂಜಸ್ ಇರಬೇಕು. ಪರವಾಗಿಲ್ಲ ಅಂತ ನಾನು ಬೆಳಗಿನ ನಿದ್ದೆನ ಮಾಡಿಸ್ತಾ ಇಲ್ಲ. ಅವಳು ಮಲಗ್ತಾ ಇಲ್ಲ, ಹಾಗಾಗಿ ನಾನು ಮಾಡಿಸ್ತಾ ಇಲ್ಲ ಅಷ್ಟೇ. ಇದು ಬುಧವಾರ ಸಂಜೆ ನಂತರದ ವಿಡಿಯೋ. ಸೊ ಇವಾಗ ಬೆಳಿಗ್ಗೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಬ್ರೆಸ್ಟ್ ಮಿಲ್ಕಿನ ವಿಷಯನೇ ಇಲ್ಲ. ಅವಳು ಕೇಳ್ತಾನೇ ಇಲ್ಲ, ಅವಳಿಗೆ ಅದರದೊಂದು ನೆನಪೇ ಇಲ್ಲ. ನಾನೇ ಅವಾಗ ಕೇಳ್ತಾ ಇರ್ತೀನಿ, ಬೇಕಾ ಅಮ್ಮನ ಹಾಲು ಬೇಕಾ ಅಂತೆಲ್ಲ ಕೇಳ್ತಾ ಇರ್ತೀನಿ. ಅವಾಗ ಅವಳು ಬೇಡ ನಿನ್ನ ಹಾಲು ಅಂತ ಹೇಳ್ತಾಳೆ. ಅವಳಿಗೆ ನಗು ಬರುತ್ತೆ. ಆ್ಯಂಡ್ ಏನೋ ಗೊತ್ತಿಲ್ಲ, ಅದರ ವಿಷಯನೇ ಇಲ್ಲ. ಆ್ಯಂಡ್ ಆರಾಮಾಗಿಬಿಟ್ಟಿದ್ದಾಳೆ. ಏನು ಕೊಟ್ಟರು, ನೀರಾಗಿರ್ಬೋದು ಅಥವಾ ದನದ ಹಾಲು ಕೊಟ್ಟರು ಕುಡಿತಾ ಇರ್ತಾಳೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸ್ವಲ್ಪ ಬಾಟಲಲ್ಲಿ ಹಾಲು ಹಾಕಿ ಅದನ್ನ ಕೂಡಿಸಿ ಆಮೇಲೆ ಅವಳ ಬಾಯೆಲ್ಲ ಕ್ಲೀನ್ ಮಾಡಿ ಮಲಗಿಸ್ತೀನಿ. ನಿದ್ದೆಯ ಮಧ್ಯದಲ್ಲಿ ಹಾಲೆಲ್ಲ ಕೊಡೋದಕ್ಕೆ ಹೋಗೋದಿಲ್ಲ. ನಾನು ಡಾಕ್ಟರ್ ಹತ್ರ ಒಂದು ಸಲ ಕೇಳಿದ್ದೆ, ಅವಾಗ ಅವರು ಕೂಡ ಹೇಳಿದ್ದು ಮಧ್ಯದಲ್ಲಿ ಹಾಲು ಕೊಟ್ಟರೆ ಒಂದು ಅವರ ಹಲ್ಲಿಗೆ ಒಳ್ಳೆಯದಲ್ಲ, ಇನ್ನೊಂದು ನಿದ್ದೆಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಸೊ ಅದೊಂದು ಅಭ್ಯಾಸ ಆಗ್ತಾ ಹೋಗುತ್ತೆ. ಹಾಗಾಗಿ ಮಧ್ಯದಲ್ಲಿ ಹಾಲು ಕೊಡೋದಕ್ಕೆ ಹೋಗಬೇಡಿ. ಅವ್ರ ಎಚ್ಚರಿಕೆ ಇದ್ದಾಗಲೇ ರಾತ್ರಿ ಅಥವಾ ಬೆಳಿಗ್ಗೆ ಹಾಲು ಕೊಡೋದು ಒಳ್ಳೆಯದು ಅಂತ. ಮಧ್ಯದಲ್ಲಿ ನಾನು ನೀರು ಇಟ್ಕೊಂಡಿರ್ತೀನಿ ಬಾಟಲಲ್ಲಿ. ಸೊ ಅದು ಕೂಡ ಅಷ್ಟೇ, ನಾನು ಸೋಮವಾರ ಬಿಡಿಸಿದ್ದು. ಅವಳು ಸೋಮವಾರ ಎದ್ದಾಗ ನಾನು ನೀರು ಕುಡಿಸಿದ್ದೆ. ಆ್ಯಂಡ್ ಮಂಗಳವಾರ ಕೂಡ ಸೇಮ್ ಅದೇ ರೀತಿ ಇತ್ತು. ಬುಧವಾರ ದಿವಸ ಒಂದು ಸಲ ಎದ್ಲು ಆ್ಯಂಡ್ ಹಾಗೆ ಮಲ್ಕೊಂಡ್ಬಿಡ್ಲು, ಏನೂ ಕುಡ್ದಿಲ್ಲ. ಸೊ ಇದು ಹೋಗ್ತಾ ಏನಾಗುತ್ತೆ ಅಂದರೆ ಅಭ್ಯಾಸ ಆಗುತ್ತಾ ಹೋಗುತ್ತೆ. ರಾತ್ರಿ ಮಲಗಿದ್ರೆ ಮತ್ತು ಬೆಳಗ್ಗೆನೇ ಎದ್ದೇಳ್ತಾರೆ. ಸೊ ನನಗನ್ಸುತ್ತೆ ನಾನು ತುಂಬ ಈಸಿಯಾಗಿ ಬಿಡಿಸ್ತೆ ಅಂತ. ಸೊ ಮಗನದ್ರಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ದೆ. ಇವಳಿಗೆ ಏನೂ ಮಾಡಿಲ್ಲ, ಇಷ್ಟು ಈಸಿಯಾಗಿ ಹಠ ಮಾಡದೆ ಬಿಡ್ತಾಳೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಖುಷಿ ಆಯಿತು, ತುಂಬ ಈಸಿ ಆಯಿತು ಅಂತ. ಸೊ ಕೆಲವೆಲ್ಲ ಕೇಳಿದ್ದೆ, ತುಂಬ ಹಠ ಮಾಡ್ತಾರೆ, ತುಂಬ ಕಷ್ಟ ಆಗುತ್ತೆ ಬಿಡೋದಕ್ಕೆ ಅಂತ. ಆ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದರೆ ಕಾಮೆಂಟಲ್ಲಿ ತಿಳಿಸಿ. ಬೇರೊಬ್ಬರು ಕಮೆಂಟ್ ಓದಿದಾಗ ಅವರು ಕೂಡ ತಿಳ್ಕೊತಾರೆ, ನೀವು ಏನು ಮಾಡಿದ್ರಿ ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಹಾಗಾಗಿ ಕಾಮೆಂಟಲ್ಲಿ ಹೇಳಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕೂಡ. ಇದಾಗಿತ್ತು ನಾನು ಬ್ರೆಸ್ಟ್ ಮಿಲ್ಕ್ ಬೆಳೆಸಿದಂತಹ ರೀತಿ. ಹೇಗೆ ಅನ್ನಿಸ್ತೋ ನೀವು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋಕ್ಕೆ ಆದಷ್ಟು ಲೈಕ್ ಕೊಡಿ. ಲೈಕ್ ತುಂಬ ಕಮ್ಮಿ ಬರುತ್ತೆ, ನನಗೆ ವಿಡಿಯೋ ಮಾಡೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ, ಮೋಟಿವೇಶನ್ ಸಿಗ್ತಾ ಇಲ್ಲ. ಸೊ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಇನ್ಫಾರ್ಮೇಷನ್ನ ಬೇರೆಯವರಿಗೆ ಶೇರ್ ಮಾಡಿ. ಇಂಥ ವಿಡಿಯೋಗಳು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ, ಹಾಗಾಗಿ ಹೇಳಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಸೋ ಮಚ್. ಗುಡ್ ನೈಟ್. ಅಮ್ಮ ಬೇಬಿ ಬೋಡ ಚೂರು ಪರ ಚೂರು 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 ಇದು 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 ಬಡ ಪಚ್ಚಿದಾನೆ ಬೇಬಿ పోవచ్చా ఈ పప్పు జనా మళ్ళీ పొన్నాతనా ఓకే గుడ్ నైట్ కేనుజీ పండేరు గుడ్ నైట్ Good night, Mana.